ಹೃದಯ ಕಲಕಿದ ಹಾಸ್ಯ ಕಲಾವಿದ ಜಗನ್ನಾಥ್ ಅವರ ಜೀವನ ಕಥೆ. ಚಿತ್ರದುರ್ಗದ ಬುರ್ಜಿನಟ್ಟಿ ನಿವಾಸಿಯಾಗಿದ್ದ ಖ್ಯಾತ ಹಾಸ್ಯ ಕಲಾವಿದ ಹಾಗೂ ಕವಿತೆಗಳ ಮೂಲಕ ಜನಮನ ಗೆದ್ದ ಜಗನ್ನಾಥ್ ಅವರ ಜೀವನವು ನಗು ನೀಡಿದಷ್ಟೇ ಅಲ್ಲದೆ ಒಳಗೊಳಗೆ ಅನೇಕ ನೋವುಗಳನ್ನು ಸಹಿಸಿಕೊಂಡ ಹೃದಯ ಕಲಕುವ ಕಥೆಯಾಗಿತ್ತು. ವೇದಿಕೆ ಮೇಲೆ ನಗುವಿನ ಮಳೆ ಸುರಿಸುತ್ತಿದ್ದ ಜಗನ್ನಾಥ್ ಅವರ ಬದುಕಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಕಷ್ಟಗಳು ಹಾಗೂ ನೋವುಗಳು ಅಡಗಿದ್ದವು. ಬದುಕಿನ ಅನೇಕ ಕಠಿಣ ಸಂದರ್ಭಗಳನ್ನು ಎದುರಿಸುತ್ತಲೇ ಅವರು ಕಲೆಗೂ ಸಮಾಜಕ್ಕೂ ಅಪಾರ ಸೇವೆ ಸಲ್ಲಿಸಿದರು. ಅವರ ಹಾಸ್ಯ ಕವಿತೆಗಳು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ, ಸಮಾಜದ ಸತ್ಯವನ್ನು ಹೇಳುವ ಕನ್ನಡಿಯಂತಿದ್ದವು. ಜಗನ್ನಾಥ್ ಅವರ ಪ್ರತಿಭೆಯನ್ನು ಗುರುತಿಸಿದ್ದ ಅನೇಕ ಮಠಾಧೀಶರು ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಅವರನ್ನು ಆಹ್ವಾನಿಸಿ ಕವಿತೆಗಳನ್ನು ಹೇಳಿಸಿಕೊಳ್ಳುತ್ತಿದ್ದರು. ಅವರ ಮಾತುಗಳಲ್ಲಿ ನಗುವಿದ್ದರೂ ಅದರೊಳಗೆ ಸಮಾಜದ ನೋವು ಮತ್ತು ಸಾಮಾನ್ಯರ ಬದುಕಿನ ಕಹಿ ಸತ್ಯ ಅಡಗಿರುತ್ತಿತ್ತು. ಇಂತಹ ಒಬ್ಬ ಜನಮನದ ಕಲಾವಿದನ ಚಿತ್ರದುರ್ಗ ಮಾತ್ರವಲ್ಲದೆ ಇಡೀ ಕನ್ನಡ ನಾಡಿನ ಸಾಂಸ್ಕೃತಿಕ ಲೋಕಕ್ಕೆ ಅವರ ಸೇವೆ ಹಾಗೂ ಕವಿತೆಗಳು ಸದಾ ಜನಮನದಲ್ಲಿ ಜೀವಂತವಾಗಿರಲಿ. ಇದರ ಜೊತೆಗೆ ಜಗನ್ನಾಥ್ ಅವರು ತೆಂಗಿನಕಾಯಿಯಿಂದ ಕಲಾಕೃತಿಗಳನ್ನು ತಯಾರಿಸಿದ ಮಾರಾಟ ಮಾಡಿ ಅದರಿಂದ ಬರುವ ಹಣವನ್ನು ಮಹಿಳೆಯರಿಗೆ ಉಚಿತವಾಗಿ ಸೀರೆಗಳನ್ನು ವಿತರಿಸುವಂತಹ ಮಾನವೀಯ ಕಾರ್ಯಗಳಿಗೆ ಬಳಸುತ್ತಿದ್ದರು. ಈ ಮೂಲಕ ಅವರು ಅಂತರಂಗದ ಕಲಾವಿದ ಹಾಗೂ ಸಮಾಜ ಸೇವಕರಾಗಿಯೂ ಗುರುತಿಸಿಕೊಂಡಿದ್ದರೆ. ಈ ಸಮಯದಲ್ಲಿ ಅವರ ಸ್ನೇಹಿತರಾದ ವಕೀಲ ಮಾಂತೇಶ್ ಅರಸು, ವಕೀಲ ದಯಾನಂದ್ ಹಾಗೂ ವಕೀಲ ಶರಣಪ್ಪ ಅವರು ಜಗನ್ನಾಥ್ ಅವರಿಗೆ ಬೆಂಬಲ ಸೂಚಿಸಿ ಮಾನವೀಯತೆ ಮೆರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಜಗನ್ನಾಥ್ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಒಳಗೊಂಡ ವಿಶೇಷ ಸಂದರ್ಶನವನ್ನು ನಿರೀಕ್ಷಿಸಬಹುದು. ಅತ್ಯಂತ ಶ್ರೇಷ್ಠ ಪ್ರಕ್ರಿಯೆ ಅಂತಂದ್ರೆ ಅದು ಕಲಾವಿದರ ಕ್ರಿಯೆ. ಕಲಾವಿದ ಅಂದ ಮಾತ್ರಕ್ಕೆ ಆತನ ಸಿಗುವಂಥ ಮೌಲ್ಯಗಳು ಅಪಾರವಾಗಿರ್ತದೆ. ಆ ದಿಸೆಯಲ್ಲಿ ಇದನ್ನು ನಿರ್ಮಾಣ ಮಾಡಿರುವಂಥ ಕಲಾವಿದರ ವಿಷಯ ಧನ್ಯವಾದಗಳು. ಸೊ ಆದರೆ ಎಲೆಮರೆಕಾಯಿ ಆಗಿರುವಂಥ ಕಲಾವಿದರುಗಳನ್ನು ನಾವು ತೋರಿಸೋದು ಭಾಳ ಆದ್ಯ ಕರ್ತವ್ಯ. ಆ ದಿಸೆಗಳಲ್ಲಿ ನಮ್ಮ ಜಗನ್ನಾಥ್ ಅವರು ಹಾಸ್ಯ ಕಲಾವಿದರಾದರೂ ಕೂಡ ಇಂತಹ ರಚನೆ ಮಾಡುವ ಕಲಾವಿದರನ್ನು ಗುರುತಿಸಿಕೊಂಡು ಅವರ ರಚನೆ ಮಾಡಿರುವಂಥ ಈ ಥರದ್ದೊಂದು ವಿಶೇಷ ವಸ್ತುಗಳನ್ನು ಸ್ನೇಹಿತರಿಗೆ ಮತ್ತು ಅಭಿಮಾನಿಗಳಿಗೆ ಮತ್ತು ಅತಿಥಿಗಳಿಗೆ ಕೊಡುವಂಥ ಕೆಲಸ ಮಾಡ್ತಿರೋದು ಅತ್ಯಂತ ಶ್ರೇಷ್ಠಕರ. ನಾವೆಲ್ಲಿ ಮಾತಾಡೋದೇನಪ್ಪ, ನಮ್ಮ ವಕೀಲ ವೃತ್ತಿಯಲ್ಲಾಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಥರದ್ದೊಂದು ಗಿಫ್ಟ ಕೊಡುವ ಮೂಲಕ, ಕೊಡುಗೆ ಕೊಡುವ ಮೂಲಕ ಇಂಥ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಅಷ್ಟೇ ಅಲ್ಲ, ಇದು ಗ್ರಾಮೀಣ ಭಾಗದ ಅತ್ಯಂತ ಶ್ರೇಷ್ಠ ಕಲೆ. ತೆಂಗಿನಕಾಯಿ ಎಲ್ಲ ರೀತಿಯ ಪ್ರಕ್ರಿಯೆಗೂ ಭಾಗವಹಿಸುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ತೆಂಗಿನಕಾಯಿ ಎಳ್ನೀರಾಗುತ್ತೆ, ಕೊಬ್ಬರಿ ಆಗುತ್ತೆ, ಕಾಯಿ ಆಗುತ್ತೆ, ಎಡೆಮಟ್ಟೆ ಎಲ್ಲದು ಅಂದರೆ ಅದೊಂದು ಕಲ್ಪವೃಕ್ಷ ಎಲ್ಲದಕ್ಕೂ ಸೀಮಿತವಾಗಂಥದ್ದು, ಎಲ್ಲದಕ್ಕೂ ಸಿಗುವಂಥದ್ದು ಇವತ್ತು ಒಂದು ಕೃತಿಯಾಗಿ ಹೊರಗೆ ಬಂದಿರೋಂಥದ್ದು ಅತ್ಯಂತ ಶ್ರೇಷ್ಠ. ಹಾಸ್ಯ ಕಲಾವಿದರಿಂದ ಅಂತಹ ಕಲಾವಿದರಿಗೆ ಸಿಗುವಂಥದ್ದೊಂದು ಯಶಸ್ವಿಯಾದಂಥ ಕೆಲಸಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ. ಧನ್ಯವಾದಗಳು. ಧಾರವಾಡದಲ್ಲಿ ಜಗದೀಶ್ ಬಾವಿಕಟ್ಟೆ ಅಂತ ಇದ್ದಾರೆ. ನಿಮಗೆ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನನ್ನ ಮುಖಾಂತರ ಆದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ನನಗೆ ಜಗನ್ನಾಥ್ ಅವರು ಕಳೆದ ಒಂದು 28-30 ವರ್ಷಗಳಿಂದ ಪರಿಚಯ. ಅವರು ಸಾಹಿತಿಗಳಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳಿಗೆ, ಗೋಷ್ಠಿಗಳಿಗೆ ಹೋಗ್ತಿರ್ತಾರೆ, ವಿವಿಧ ಮಠಾಧೀಶಗಳನ್ನು ಭೇಟಿ ಕೊಡ್ತಿರ್ತಾರೆ. ಆದರೆ ಈ ಸಾಹಿತಿಗಳಾಗಿರುವಂಥ ಕಲಾವಿದರು ನೋಡಿ, ಇದು ಬುದ್ಧ ಇದೆ, ಇಲ್ಲಿ ವಿಶೇಷ ವಿಘ್ನೇಶ್ವರ ಇದೆ, ಅಲ್ಲಿ ಬಸವ ಇದೆ. ಬುದ್ಧ, ಬಸವ, ಗಣೇಶನನ್ನು ಒಂದುಗೂಡಿಸುವಂಥ ಪ್ರಕ್ರಿಯೆಯ ಮೂಲಕ ಒಂದು ಹೆಜ್ಜೆ ಹೋಗಿರೋಂಥದ್ದು. ಆ ದಿಸೆಗಳಲ್ಲಿ ಈ ಕ್ರಿಯೆಗೆ ಅಂದರೆ ನಮ್ಮದೇನು ಸರ್ ಅಂದರೆ, ಒಂದು ಈ ರೀತಿಯ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಅನ್ನೋ ದೃಷ್ಟಿಯಿಂದ ಜಗನ್ನಾಥ್ ಅವರು ಹಾಸ್ಯ ಕಲಾವಿದರಾಗಿ ಕೂಡ ಈ ಕಲಾವಿದರನ್ನು ಚಿತ್ರದುರ್ಗದ ಎಲ್ಲ ಕಡೆ ಪರಿಚಯ ಮಾಡಿಸುವಂಥದ್ದು ಅತ್ಯಂತ ವಿಶೇಷ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ಸೃಷ್ಟಿ ಮಾಡಿರುವಂಥ ಕಲಾವಿದರನ್ನು ನಾವು ಕೂಡ ಕರೆಸಿ ಗೌರವಿಸುವಂಥ ಕೆಲಸ ಮಾಡಬೇಕು. ಆ ಕಲಾವಿದರ ಕೈಗೆ ವಿಶೇಷವಾದಂಥ ಶರಣಾರ್ಥಿ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಜಗನ್ನಾಥ್ ಅಂತ, ಹಾಸ್ಯ ಸಾಹಿತಿ. ನಾನು ವೃತ್ತಿಯಿಂದ ಖಾಸಗಿ ಬಸ್ ಏಜೆಂಟು, ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತೀನಿ. ನಾನು ಕರ್ನಾಟಕ ತುಂಬ ಹಲವಾರು ಮಠಗಳಿಗೆ ಹೋಗಿ ಹಾಸ್ಯ ಕಾರ್ಯಕ್ರಮ ಮತ್ತು ಆಧ್ಯಾತ್ಮಿಕ ಚಿಂತನೆ ಕೊಡ್ತೀವಿ. ಮನೆಯಲ್ಲಿ ಗಂಡ ಬಾಸ್ ಆಗಿರಬೇಕು, ಹೆಂಡ್ತಿ ಮೌಸ್ ಆಗಿರಬೇಕು, ಹಂಗಿದ್ರೆ ಜೀವನನೇ ಬಿಗ್ ಬಾಸ್ ಆಗುತ್ತೆ. ಅದೇ ಗಂಡನೇ ಮೌಸ್ ಆಗಿದ್ದು ಹೆಂಡ್ತಿ ಬಾಸ್ ಆಗಿದ್ದರೆ ಗಂಡ ಹೆಂಡ್ತಿ ಇಬ್ಬರು ಪಕ್ಕದ ಮನೆ ನ್ಯೂಸ್ ಆಗಿರ್ತಾರೆ. ಹೆಂಗೆ ಚಟ ಮಾಡಬಾರ್ದು, ಗಂಡಸು ಚಟ ಕಲಿಬಾರ್ದು. ಶ್ರೀಮಂತ ಹುಡುಗಿನ ಮದುವೆ ಆದರೆ ಹೊಸ ವರ್ಷದ ಆಚರಣೆ, ಸುಂದರವಾದ ಹುಡುಗಿನ ಮದುವೆ ಆದರೆ ಪ್ರೇಮಿಗಳ ದಿನಾಚರಣೆ, ಪೆದ್ದ ಹುಡುಗಿನ ಮದುವೆ ಆದರೆ ಮಕ್ಕಳ ದಿನಾಚರಣೆ, ಇಷ್ಟವಿಲ್ಲದ ಹುಡುಗಿನ ಮದುವೆ ಆದರೆ ಹುತಾತ್ಮರ ದಿನಾಚರಣೆ, ಸದಾ ಟಿವಿ ನೋಡೋ ಹುಡುಗಿನ ಮದುವೆ ಆದರೆ ಕಾರ್ಮಿಕರ ದಿನಾಚರಣೆ, ಮದುವೆನೇ ಆಗದಂಗಿದ್ರೆ ಸ್ವತಂತ್ರ ದಿನಾಚರಣೆ. ವರದಿ ಪ್ರೇಮ್.
ನಿಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್.